ಎಲ್ಲ ರಾದ್ಧಾಂತಕ್ಕೆ ಕಾರಣ ಪವಿತ್ರ ಗೌಡ. ಎಲ್ಲ ರಾದ್ಧಾಂತಕ್ಕೆ ಕಾರಣ ಪವಿತ್ರ ಗೌಡ. ಯಾರು ವಾದ ಮಂಡಿಸ್ತಾ ಇದ್ದಾರೆ ಇದನ್ನ? ಎಲ್ಲ ರಾದ್ಧಾಂತಕ್ಕೆ ಕಾರಣ ಪವಿತ್ರ ಗೌಡ ಅಂತ ಹೇಳ್ತಾ ಇದ್ದಾರೆ. ವಿಚಾರಣೆ ವೇಳೆ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ರಾದ್ಧಾಂತಕ್ಕೆ ಕಾರಣ ಪವಿತ್ರ ಗೌಡ ಅಂತ ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆಯ ಮೂಲವೇ ನೀವು ಅಂತ ಹೇಳಿರು. ನಿಮ್ಮಿಂದಲೇ ಇಷ್ಟೆಲ್ಲ ಆಗಿದ್ದು. ಓಕೆ. ಎಲ್ಲ ರಾದ್ಧಾಂತಕ್ಕೆ ಪವಿತ್ರ ಗೌಡನೇ ಕಾರಣ. ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆಯ ಮೂಲವೇ ನೀವು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಿಮ್ಮಿಂದಲೇ ಇಷ್ಟೆಲ್ಲ ಆಗಿದ್ದು. ಪವಿತ್ರ ಗೌಡ ವಕೀಲರನ್ನ ಉದ್ದೇಶಿಸಿ ನ್ಯಾಯಮೂರ್ತಿಗಳು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಾಸಿಂಗ್ ಕಮೆಂಟ್ಸ್ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಆದೇಶಗಳಲ್ಲ, ಪಾಸಿಂಗ್ ಕಮೆಂಟ್ಸ್. ವಾದ ಪ್ರತಿವಾದದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹಾಕ್ತಾರೆ, ಕೆಲವೊಂದಿಷ್ಟು ಈ ಥರ ಪಾಯಿಂಟ್ಗಳನ್ನು ಹಾಕಿದಾಗ ಕೆಲವೊಂದಿಷ್ಟು ವಾದಗಳು ಬರುತ್ತೆ, ಅವುಗಳನ್ನೆಲ್ಲ ಆಲಿಸ್ತಾರೆ, ತದನಂತರ ನ್ಯಾಯವನ್ನು ಕೊಡ್ತಾರೆ. ಹಾಗಾಗಿನೇ ಅವರಿಗೆ ಅಲ್ಲಿ ಕೂರಿಸಿರೋದು. ಎಲ್ಲ ರಾದ್ಧಾಂತಕ್ಕೆ ಕಾರಣ ಪವಿತ್ರ ಗೌಡ ಅಂತ ವಿಚಾರಣೆಯ ವೇಳೆ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಮಸ್ಯೆಯ ಮೂಲವೇ ನೀವು ಅಂತ ಪವಿತ್ರ ಗೌಡ ಪರ ವಕೀಲರನ್ನ ನೋಡಿ ಹೇಳಿದ್ದಾರೆ. ನನಗೂ ಕೊಲೆ ಪ್ರಕರಣಕ್ಕೂ ಸಂಬಂಧವಿಲ್ಲ. ಪವಿತ್ರ ಗೌಡ ಪರ ವಕೀಲರಿದ್ದ ಇದು, ಅಥವಾ ಪವಿತ್ರ ಗೌಡ ಅವರದ್ದು ಹೇಳಿಕೆ ಇರಬೇಕು. ಪವಿತ್ರ ಗೌಡ ಅವರ ಹೇಳಿಕೆ, ನನಗೂ ಕೊಲೆ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ ಪವಿತ್ರ ಗೌಡ ಅವರು. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ದಿಷ್ಟೇ, ಕಿಡ್ನ್ಯಾಪ್ ಮಾಡಿದವರ ಜೊತೆಗೆ ಪವಿತ್ರ ಗೌಡಗೆ ಸಂಪರ್ಕವಿಲ್ಲ ಅಂತ. ನನಗೂ ಕೊಲೆ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ. ಆದರೆ ಪವಿತ್ರ ಗೌಡ ಗೆಳತಿ ಸಮಂತ ಅವರು ಹೇಳಿದ್ದು ಬೇರೆ, ಅವರ ಹೇಳಿಕೆ ಬೇರೆ ರೀತಿಯಲ್ಲಿದೆ. ಕಿಡ್ನ್ಯಾಪ್ ಮಾಡಿದವರ ಜೊತೆಗೆ ಪವಿತ್ರ ಗೌಡ ನನಗೆ ಸಂಬಂಧ, ನನಗೇನು ಸಂಬಂಧನೇ ಇಲ್ಲ, ಇದಕ್ಕೆ ಸಂಪರ್ಕನೇ ಇಲ್ಲ ನಂಗೆ ಕಿಡ್ನ್ಯಾಪ್ ಮಾಡಿದವರ ಜೊತೆಗೆ ಅಂತ ಪವಿತ್ರ ಗೌಡ. ಅಪಹರಣ ಮಾಡಿದ್ದು ಪವಿತ್ರ ಗೌಡಗೆ ಗೊತ್ತೇ ಇಲ್ಲ ಅಂತಾರೆ. ಬಟ್ ಸಮಂತ ಅವ್ರು ಹೇಳಿದ್ದು ಕರೆಸ್ಕೊಂಡು ಬಂದಿದ್ದು ಅವರೇ ಕ್ಷಮೆ ಕೇಳಕ್ಕೆ ಅಂತ. ಹೈಕೋರ್ಟ್ ಮಾಡಿದ ತಪ್ಪು ನಾವು ಮಾಡಲ್ಲ. ಓಕೆ 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 ಬಹಳ ಇಂಪಾರ್ಟೆಂಟು. ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ತರಾತುರಿಯಲ್ಲಿ ಆದೇಶವನ್ನು ನಾವು ಕೊಡಲ್ಲ, ನಾವು ಕಾಲಾವಕಾಶವನ್ನು ಕೊಡ್ತೀವಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹೈಕೋರ್ಟ್ ಮಾಡಿದ ತಪ್ಪು ನಾವು ಮಾಡಲ್ಲ ಅಂದರೆ ತರಾತುರಿಯಲ್ಲಿ ಕೊಟ್ಬಿಟ್ಟಿದ್ದು, ನಾವು ತರಾತುರಿಯಲ್ಲಿ ಆದೇಶವನ್ನು ಕೊಡಲ್ಲ, ಸೊ ನಾವು ಕಾಲಾವಕಾಶವನ್ನು ಕೊಡ್ತೀವಿ ಅಂತ ನ್ಯಾಯಮೂರ್ತಿಗಳು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಿದ್ದಾಗ ವಿಚಾರಣೆ ಮುಂದೂಡಿಕೆ ಆಗತ್ತಾ? ಬರುವಂಥದ್ದು ಪ್ರಶ್ನೆ ಸಹಜ. ಇವತ್ತಾಗಲ್ಲ, ಹಾಗಿದ್ದಾಗ ವಿಚಾರಣೆ ಮುಂದೂಡಿಕೆ ಆಗತ್ತೆ. ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ, ನಾವು ತರಾತುರಿಯಲ್ಲಿ ಆದೇಶವನ್ನು ಕೊಡೋದಿಲ್ಲ, ನಾವು ಕಾಲಾವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತ. ಬಟ್ ಅವ್ರನ್ನ ಕರ್ಕೊಂಡು ಬಂದು ಕಪಾಳೆಗೆ ಹೊಡೆಸಿದ್ರು ಅಂತಾನು ಕೂಡ ಒಂದು ಕಡೆಗೆ ವಾದ ನಡೆಯುತ್ತೆ. ಅಲ್ಲಿ ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ವಾಪಸ್ ಆಗಿದ್ದಾರೆ. ಅವರೇ ಹೇಳ್ತಿರೋದಾ ಪವಿತ್ರ ಗೌಡ ಪರ ವಕೀಲರು? ಓಕೆ, ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಚಪ್ಪಲಿಯಿಂದ ಹೊಡೆದು ಪವಿತ್ರ ಗೌಡ ವಾಪಸ್ ಆಗಿಬಿಟ್ಟಿದ್ದಾರೆ. ಇಟ್ ಮೀನ್ಸ್ ಅಲ್ಲಿ ಕ್ರೈಮ್ ಆಗಿದೆ, ಅಲ್ಲಿ ಆಗಿದೆ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ಹಾಗಿದ್ದಾಗ ಚೆನ್ನಾಗಿದೆ ಇದು. ಕೊಲೆಗೂ ಪವಿತ್ರ ಗೌಡಗೂ ಸಂಬಂಧ ಇಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಬಟ್ ಆ ವಕೀಲರು ಹೇಳ್ತಾ ಇರುವಂಥ ಅಂಶದಲ್ಲಿ ಹೌದು ಅಲ್ಲಿ ಕ್ರೈಮ್ ನಡೆದಿದೆ, ಅವನ್ನ ಕರ್ಕೊಂಡು ಬಂದಿದ್ರು, ಶೆಡ್ಡಲ್ಲಿ ಇದ್ರು, ಇವ್ರು ಹೋದ್ರು, ಒಂದು ಚಪ್ಪಲಿ ತೊಗೊಂಡು ಹೊಡೆದ್ರು, ಬಂದ್ಬಿಟ್ರು ಅಂತ. ಅಂದರೆ ಕ್ರೈಮ್ ನಡೆದಿದೆ ಅಂತ ಹೇಳ್ತಿದ್ದಾರೆ. ಪವಿತ್ರ ಗೌಡ 55 ಬಾರಿ ಕರೆ ಮಾಡಿದ್ಯಾಕೆ? ಪವಿತ್ರ ಗೌಡ 55 ಬಾರಿ ಕರೆ ಮಾಡಿದ್ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ 55 ಬಾರಿ? 55 ಬಾರಿ ಕರೆಯನ್ನ ಮಾಡ್ತಾರೆ. ಪವನ್ಗೆ ಪವಿತ್ರ ಗೌಡ ಕರೆ ಮಾಡಿದ್ಯಾಕೆ?
ಭಾಳ ಇಂಪಾರ್ಟೆಂಟ್. ಕಾರಣ ಪವನ್ ಕೂಡ ಆರೋಪಿ ಇದರಲ್ಲಿ. ಪವನ್ಗೆ ಪವಿತ್ರ ಗೌಡ 55 ಬಾರಿ ಕರೆ ಮಾಡಿದ್ ಯಾಕೆ? ಪವಿತ್ರ ಗೌಡ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೌದಲ್ವಾ, ನೀವು ಕೊಲೆ ಮಾಡಿದ ನಿಮ್ದೇನು ಇದಿಲ್ವಲ್ಲ, ನೀವು ಹೋಗಿ ಬರೀ ಹೊಡೆದು ಬಂದಿದ್ರಲ್ವಾ? ಕರೆಕ್ಟ್. ಹಾಗಿದಾಗ ಪವನ್ಗೆ 55 ಬಾರಿ ಯಾಕೆ ಕರೆ ಮಾಡ್ತಾರೆ ಅಂತ ಲಾ ಪಾಯಿಂಟ್ ಹಾಕಿ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ದಾರೆ. 55 ಬಾರಿ. ಯಾರಾದರೂ ಟೆನ್ಷನಲ್ಲಿದ್ದಾಗ ಕರೆ ಮಾಡ್ತಾರೆ, ಏನಾದರೂ ಅರ್ಜೆಂಟ್ ಇದ್ದರೆ ಕರೆ ಮಾಡ್ತಾರೆ. ಇಲ್ಲಂದ್ರೆ 55 ಸಲ ಯಾರಿಗೆ ಕರೆ ಮಾಡ್ತಾರೆ? ಎಮರ್ಜೆನ್ಸಿ ಇದ್ದಾಗ ಮಾತ್ರ ಮಾಡ್ತಾರೆ. ಈಗ ಕೇಳ್ತಾ ಇರೋದು ಅದನ್ನೇ. ದರ್ಶನ್ ಮತ್ತು ಪವಿತ್ರ ಗೌಡ ಏನು ಸಂಬಂಧ? ಪವಿತ್ರ ಗೌಡ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳುವಂಥ ಪ್ರಶ್ನೆ ಇದು. ದರ್ಶನ್ ಪವಿತ್ರ ಗೌಡಗೆ ಏನು ಸಂಬಂಧ ಕೇಳ್ತಾ ಇರೋದು ಇದನ್ನು. ಹೈಕೋರ್ಟ್ ಮಾಡಿದಂಥ ತಪ್ಪು ನಾವು ಮಾಡೋದಿಲ್ಲ, ತರಾತುರಿಯಲ್ಲಿ ನಾವು ಆದೇಶವನ್ನು ಕೂಡ ಕೊಡೋದಿಲ್ಲ, ನಾವು ಕಾಲಾವಕಾಶವನ್ನು ಕೊಡ್ತೀವಿ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಸೊ ಅದರ ಅರ್ಥ ನಾವು ಅರ್ಜೆನ್ಸಿ ಇಲ್ಲ, ಇದರಲ್ಲಿ ನಾವು ಕೇಳಿಸ್ಕೊಳ್ತೀವಿ ವಾದವನ್ನು ಅಂತ. ಆ ಕಡೆ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಪವಿತ್ರ ಗೌಡ ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಬದಲಾಗಿ ಅವ್ರು ಹೋಗಿ ಒಂದು ಚಪ್ಪಲಿಯಿಂದ ಹೊಡೆದು ಬಂದಿದ್ದಾರೆ, ವಾಪಸ್ ಆಗಿದ್ದಾರೆ. ದಟ್ ಮೀನ್ಸ್ ಕ್ರೈಮ್ ನಡೆದಿದೆ, ಅಲ್ಲಿ ಅಪರಾಧ ನಡೆದಿದೆ, ಬಟ್ ಇವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ, ಬಟ್ ಇವರು ಹೋಗಿ ಬರೀ ಚಪ್ಪಲಿಯಲ್ಲಿ ಹೊಡೆದು ಬಂದಿದ್ದಾರೆ ಅಂತ ಹೇಳಿ ಅದಕ್ಕೆ ನ್ಯಾಯಮೂರ್ತಿಗಳು ಕೇಳ್ತಾ ಇದ್ರು, ಏನು ಸಂಬಂಧ ಪವಿತ್ರ ಗೌಡಗೂ ಮತ್ತು ದರ್ಶನ್ ಅವ್ರಿಗೂ ಅಂತ ಪವಿತ್ರ ಗೌಡ ಪರ ವಕೀಲರಿಗೆ ಕೇಳಿದ್ದಾರೆ. ಏನು ಹೇಳ್ತಾರೆ ವಕೀಲರು? ಪವಿತ್ರ ಗೌಡ ವಕೀಲರಿಗೆ ಕೇಳ್ತಾರೆ, ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್, ಆಕೆ ಸ್ಟುಡಿಯೋ ಕೂಡ ಇದೆ. ಸೊ ದರ್ಶನ್ ಮತ್ತು ಪವಿತ್ರ ಗೌಡಗೆ ಏನು ಸಂಬಂಧ ಅಂತ ಕೇಳಿದಾಗ ಪವಿತ್ರ ಗೌಡ ಪರ ವಕೀಲರು ನ್ಯಾಯಮೂರ್ತಿಗಳಿಗೆ ಹೇಳ್ತಾ ಇದ್ದಾರೆ, ಪವಿತ್ರ ಗೌಡ ಫ್ಯಾಷನ್ ಡಿಸೈನರ್, ಆಕೆ ಸ್ಟುಡಿಯೋ ಕೂಡ ಇದೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಸರ್ಕಾರಿ ವಕೀಲರು ಏನು ಹೇಳ್ತಾ ಇದ್ರು ಅಂದರೆ, ದರ್ಶನ್ ಮತ್ತು ಪವಿತ್ರ ಗೌಡ ಲಿವಿಂಗ್ ರಿಲೇಷನ್ನಲ್ಲಿದ್ದರು ಅಂತ. ದರ್ಶನ್ ಜೊತೆಗೆ ನಂಟಿನ ಬಗ್ಗೆ ಕೋರ್ಟ್ಗೆ ವಕೀಲರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಏನು? ಫ್ಯಾಷನ್ ಡಿಸೈನರು, ಸ್ಟುಡಿಯೋ ಕೂಡ ಇದೆ, ಹಾಗಾಗಿ ಅವರು ಫಿಲ್ಮಲ್ಲಿರೋರು, ಸೊ ಅಲ್ಲಿ ಇದ್ದೇ ಇರುತ್ತೆ ಸಂಪರ್ಕ ಅನ್ನುವಂಥದ್ದನ್ನು ವಕೀಲರು ಹೇಳ್ತಾ ಇದ್ದಾರೆ. ದರ್ಶನ್ ಜೊತೆಗೆ ನಂಟಿನ ಬಗ್ಗೆ ಕೋರ್ಟ್ಗೆ ವಕೀಲರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಕೇಳೋದಿಷ್ಟೇ, ದರ್ಶನ್ ಮತ್ತು ಪವಿತ್ರ ಗೌಡಗೆ ಏನು ಸಂಬಂಧ ಅಂತೇಳಿ. ಅದಕ್ಕೆ ಅವರ ಪರ ವಕೀಲರು, ಪವಿತ್ರ ಗೌಡ ಪರ ವಕೀಲರು ಹೇಳಿದ್ದಾರೆ,